ಅಂಬಿಷಕ್ಸ್ ಆಗಿದ್ದ ಯುವ ಎಕ್ಸಿಕ್ಯೂಟಿವ್ ತನ್ನ ಕಂಪನಿಯ ಸಿಇಒ ಅನ್ನು ಸ್ವಿಸ್ ಆಲ್ಪ್ಸ್ನ ದೂರದ ಸ್ಥಳದಲ್ಲಿರುವ ಒಂದು ಸುಂದರವಾದ ಆದರೆ ನಿಗೂಢವಾದ ಆ ವೆಲ್ನೆಸ್ ಸೆಂಟರ್ದಿಂದ ಕಂಪನಿಗೆ ಕರೆದುಕೊಂಡು ಹೋಗಲು ಕಳುಹಿಸಲ್ಪಟ್ಟಿದ್ದಾನೆ. ಆದ್ರೆ ಸ್ಪಾ ಚಿಕಿತ್ಸೆಗಳು ಅವರು ತೋರುತ್ತಿರುವಂತೆ ಇಲ್ಲ ಎಂದು ಅವನು ಅನುಮಾನಿಸುತ್ತಾರೆ. ಅಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಈ ಚಿತ್ರದಲ್ಲಿ ಭಯಾನಕವಾಗಿ ತೋರಿಸಲಾಗಿದೆ. ಈ ಚಿತ್ರದ ನಿರ್ದೇಶಕ ಗೋರ್ ವರ್ಬಿನ್ಸ್ಕಿ, ಈ ಚಿತ್ರದಲ್ಲಿ ಡೇನ್ ಡಿಹಾನ್, ಜೇಸನ್ ಐಸಾಕ್ಸ್, ಮಿಯಾ ಗೋತ್ ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರವು ಡ್ರಾಮಾ, ಹಾರರ್, ಫ್ಯಾಂಟಸಿ ಚಿತ್ರವಾಗಿದ್ದು ಈ ಚಿತ್ರದ IMDb ರೇಟಿಂಗ್ 6.4 ಮತ್ತು ರಾಟನ್ ಟೊಮೊಟೊದಲ್ಲಿ 42% ಸ್ಕೋರ್ ಮಾಡಿದೆ ಮತ್ತು 42% ಆಡಿಯನ್ಸ್ ಸ್ಕೋರ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಮಗೆ ಒಬ್ಬ ಚಿಕ್ಕ ಹುಡುಗನನ್ನು ತೋರಿಸಲಾಗುತ್ತಿದೆ. ಇವರ ಹೆಸರು ಲಾಕ್ಹಾರ್ಟ್. ಅವರು ಬಹಳ ದೊಡ್ಡ ಹಣಕಾಸು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಹಣ ಸಂಪಾದಿಸಲು ಏನು ಬೇಕಾದರೂ ಮಾಡಲು ಸಿದ್ಧನಾಗಿದ್ದ. ಒಂದು ದಿನ ಅವನ ಕಂಪನಿಯಿಂದ ಅವನಿಗೆ ಪತ್ರ ಬರುತ್ತದೆ. ಅದರಲ್ಲಿ ಹೀಗೆ ಬರೆಯಲಾಗಿದೆ: ಅವನು ಕೆಲವು ದಿನಗಳವರೆಗೆ ಸ್ವಿಟ್ಜರ್ಲೆಂಡ್ಗೆ ಹೋಗಬೇಕಾಗಿತ್ತು. ಅವರ ಕಂಪನಿಯ ಸಿಇಒ ಎಲ್ಲಿ ಹೋಗಿದ್ದಾರೆ. ಇದು ತುಂಬಾ ದೊಡ್ಡ ಆಸ್ಪತ್ರೆಯೂ ಆಗಿದೆ. ಇದಲ್ಲದೆ ಆ ಪತ್ರದಲ್ಲಿ ಹೀಗೆ ಬರೆಯಲಾಗಿದೆ: ಅವರ ಕಂಪನಿಯ ಸಿಇಒ ಈಗ ಹಿಂತಿರುಗಲು ಬಯಸುವುದಿಲ್ಲ. ಅದನ್ನು ಕೇಳಿ ಕಂಪನಿಯಲ್ಲಿದ್ದವರಿಗೆಲ್ಲ ಆಶ್ಚರ್ಯವಾಯಿತು. ಅವರು ಈ ಜವಾಬ್ದಾರಿಯನ್ನು ಅಲ್ಲಿ ಕೆಲಸ ಮಾಡುವ ಲಾಕ್ಹಾರ್ಟ್ಗೆ ನೀಡ್ತಾರೆ. ಅವರು ಸ್ವಿಟ್ಜರ್ಲೆಂಡ್ಗೆ ಹೋಗಬೇಕು ಮತ್ತು ಅವರ ಸಿಇಒ ಅವರನ್ನು ಮರಳಿ ಕರೆತರಬೇಕು. ಈಗ ಲಾಕ್ಹಾರ್ಟ್ ಸ್ವಿಟ್ಜರ್ಲೆಂಡ್ಗೆ ತಲುಪಿದ್ದರು. ಅವನು ಅಲ್ಲಿಗೆ ಹೋಗಿ ಕಾರನ್ನು ತೆಗೆದುಕೊಂಡು ಮತ್ತು ಡ್ರೈವರ್ಗೆ ವೆಲ್ನೆಸ್ ಸೆಂಟರ್ ಹೋಗಲು ಹೇಳ್ತಾನೆ. ಇದು ಪರ್ವತಗಳ ಮೇಲೆ ದೂರದಲ್ಲಿ ಮಾಡಲ್ಪಟ್ಟಿದೆ. ಈಗ ಅವರು ಅಲ್ಲಿಗೆ ಹೋಗುತ್ತಿದ್ದಾಗ ಒಬ್ಬ ವ್ಯಕ್ತಿ ದಾರಿಯಲ್ಲಿ ಬಂದು ಅವರ ಕಾರಿನ ಮೇಲೆ ಏನನ್ನು ಎಸೆಯುತ್ತಾನೆ. ಇದರಿಂದ ಅವರ ಕಾರಿನ ಗಾಜು ಕೊಳೆಯಾಗಿದೆ. ಇಲ್ಲಿರುವವರು ಇದನ್ನೇ ಮಾಡ್ತಾರೆ ಅಂತ ಚಾಲಕ ಲಾಕ್ಹಾರ್ಟ್ಗೆ ಹೇಳ್ತಾನೆ. ಅವರು ಇನ್ನೂ 200 ವರ್ಷಗಳ ಹಿಂದಿನ ಆಚರಣೆಗಳನ್ನು ತಮ್ಮೊಂದಿಗೆ ತೆಗೆದುಕೊಂಡು ಹೋಗ್ತಾರೆ. ಹಾಗೆಯೇ ಮಾತನಾಡುತ್ತಲೇ ಆ ವೆಲ್ನೆಸ್ ಸೆಂಟರ್ ತಲುಪಿದರು. ಅವನು ಎಲ್ಲಿಗೆ ಹೋಗಿ ನೋಡಿದಾಗ ಅಲ್ಲಿನ ಜನ ತುಂಬಾ ಖುಷಿಯಾಗಿದ್ದಾರೆ ಮತ್ತು ಹೆಚ್ಚಿನ ಜನರು ಸುಮಾರು 50 ರಿಂದ 55 ವರ್ಷ ವಯಸ್ಸಿನವರು. ಈಗ ಲಾಕ್ಹಾರ್ಟ್ ವೆಲ್ನೆಸ್ ಸೆಂಟರ್ ಹೋಗ್ತಾನೆ ಮತ್ತು ರಿಸೆಪ್ಷನ್ ಅವರ ಜೊತೆ ಮಾತನಾಡ್ತಾರೆ ಮತ್ತು ನಾನು ನನ್ನ ಸಿಇಒ ಅನ್ನು ಭೇಟಿ ಮಾಡಲು ಬಂದಿದ್ದೇನೆ ಅಂತ ಹೇಳ್ತಾರೆ. ಅವರ ಚಿಕಿತ್ಸೆ ಪಡೆಯಲು ಇಲ್ಲಿಗೆ ಬಂದಿದ್ದಾರೆ. ಆದ್ರೆ ಈಗ ನೀವು ಅವರನ್ನು ಭೇಟಿಯಾಗಲು ಸಾಧ್ಯವಿಲ್ಲ ಅಂತ ರಿಸೆಪ್ಷನ್ ಅವರು ಹೇಳಿದರು. ಏಕೆಂದರೆ ಇಲ್ಲಿ ಭೇಟಿಯಾಗುವ ಸಮಯ 11 ರಿಂದ 3 ಗಂಟೆಯವರೆಗೆ ಇತ್ತು. ಲಾಕ್ಹಾರ್ಟ್ ನರ್ಸ್ಗೆ ಅವನನ್ನು ನೋಡಬಹುದೇ ಅಂತ ಕೇಳ್ತಾನೆ. ನಾನು ಬಹಳ ದೂರದಿಂದ ಬಂದಿದ್ದೇನೆ. ಆದ್ರೆ ಅವಳು ನಿರಾಕರಿಸ್ತಾಳೆ. ಈಗ ನೀನು ಅವನನ್ನು ನಾಳೆ ಭೇಟಿಯಾಗಬಹುದು ಎನ್ನುತ್ತಾಳೆ. ಲಾಕ್ಹಾರ್ಟ್ ಇದರ ಬಗ್ಗೆ ತುಂಬಾ ಕೋಪಗೊಂಡರು. ಆದ್ದರಿಂದ ಈಗ ಅವನು ಅವನ ಕಂಪನಿಗೆ ಕಾಲ್ ಮಾಡುತ್ತಾನೆ. ಆದ್ರೆ ಸಿಗ್ನಲ್ಗಳ ಕಾರಣದಿಂದಾಗಿ ಕಾಲ್ ಸಂಪರ್ಕಗೊಳ್ಳುವುದಿಲ್ಲ. ಲಾಕ್ಹಾರ್ಟ್ ಆ ವೆಲ್ನೆಸ್ ಸೆಂಟರ್ ನಲ್ಲಿ ಹೀಗೆ ಸುತ್ತಾಡುತ್ತೇ ಇರುತ್ತಾನೆ. ನಂತರ ಅವರು ಅಲ್ಲಿ ಡಾಕ್ಟರ್ ಅನ್ನು ಭೇಟಿಯಾಗುತ್ತಾರೆ. ಸಣ್ಣ ಬಾಟಲಿಯಿಂದ ಏನನ್ನೋ ಕುಡಿಯುತ್ತಿದ್ದ ಲಾಕ್ಹಾರ್ಟ್ ಅವನ ಔಷಧದ ಬಗ್ಗೆ ಕೇಳ್ತಾನೆ. ಇದು ಕೇವಲ ವಿಟಮಿನ್ ಔಷಧಿ ಅಂತ ಡಾಕ್ಟರು ಹೇಳ್ತಾರೆ. ಅವರು ಈಗ ಇಲ್ಲಿಗೆ ಭೇಟಿ ನೀಡಿದ ಕಾರಣವನ್ನು ಡಾಕ್ಟರಿಗೆ ಹೇಳ್ತಾರೆ. ಅದಕ್ಕೆ ಡಾಕ್ಟರು ನಾಳೆ ಬೆಳಿಗ್ಗೆ ಹಿಂತಿರುಗಲು ಸಮಯ ನೀಡ್ತಾರೆ. ನಂತರ ಲಾಕ್ಹಾರ್ಟ್ ಹೊರಬಂದರು ಮತ್ತೆ ಅವನ ಕಾರಿನಲ್ಲಿ ಕುಳಿತು ಹೋಟೆಲ್ಗೆ ಹೋಗಲು ಸ್ಟಾರ್ಟ್ ಮಾಡಿದನು. ದಾರಿಯಲ್ಲಿ ಅವನು ಕೋಟೆಯ ಮೇಲೆ ನಿಂತಿದ್ದ ಹುಡುಗಿಯನ್ನು ನೋಡ್ತಾನೆ. ಅವಳು ಬಹಳ ಸ್ಟ್ರೇಂಜ್ ಆಗಿ ಕಾಣುತ್ತಿದ್ದಳು. ಇದ್ದಕ್ಕಿದ್ದಂತೆ ಅವರ ಕಾರಿನ ಮುಂದೆ ಜಿಂಕೆ ಬಂದಿತು. ಇದು ಅವರ ಕಾರಿಗೆ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಮಾಡುತ್ತೆ. ಇದರ ನಂತರ ಲಾಕ್ಹಾರ್ಟ್ 3 ದಿನಗಳ ನಂತರ ಪ್ರಜ್ಞೆಯನ್ನು ಮರಳಿ ಪಡೆದರು. ಅವರೇ ವೆಲ್ನೆಸ್ ಸೆಂಟರ್ದ ಹಾಸಿಗೆಯ ಮೇಲೆ ಮಲಗಿದ್ದರು. ಆತನ ಕಾಲಿಗೆ ಪ್ಲಾಸ್ಟರ್ ಹಾಕಲಾಗಿತ್ತು. ಹತ್ತಿರದಲ್ಲಿ ಕುಳಿತು ಅವನು ವೋಲ್ಮರ್ ಎಂಬ ಡಾಕ್ಟರ್ ಅನ್ನು ನೋಡ್ತಾನೆ ಮತ್ತು ಈ ಡಾಕ್ಟರು ಕೂಡ ಲಾಕ್ಹಾರ್ಟ್ಗೆ ಚಿಕಿತ್ಸೆ ನೀಡಿದ್ದರು. ಅವರು ಹೇಳ್ತಾರೆ, ನಿಮ್ಮ ಕಂಪನಿಗೆ ನಿಮ್ಮ ಅಪಘಾತದ ಬಗ್ಗೆ ತಿಳಿಸಲಾಗಿದೆ. ಈಗ ನೀವು ಇಲ್ಲಿಂದ ಹೋಗಬಹುದು. ನೀವು ಸಂಪೂರ್ಣವಾಗಿ ಗುಣಮುಖರಾಗುತ್ತೀರಿ ಅಂದಾಗ ಮಾತ್ರ ನೀವು ಇಲ್ಲಿಂದ ಹೋಗಬಹುದು. ದಾರಿಯಲ್ಲಿ ಡಾಕ್ಟರ್ ವೋಲ್ಮರ್ ಲಾಕ್ಹಾರ್ಟ್ ನೊಂದಿಗೆ ಬಹಳ ಸ್ಟ್ರೇಂಜ್ ಆಗಿ ಮಾತನಾಡ್ತಾನೆ. ಇಲ್ಲಿನ ನೀರಿನಲ್ಲಿ ಮ್ಯಾಜಿಕ್ ಇದೆ ಅಂತ ಅವರು ಹೇಳ್ತಾರೆ. ಆದ್ದರಿಂದ ನೀವು ಸಾಧ್ಯವಾದಷ್ಟು ನೀರನ್ನು ಕುಡಿಯಬೇಕು. ಇದರಿಂದ ನೀವು ಬೇಗ ಗುಣಮುಖರಾಗುತ್ತೀರಿ. ಅದಕ್ಕೆ ಸ್ವಲ್ಪ ಹೊತ್ತಿನ ನಂತರ ನೀರು ಕುಡಿಯುತ್ತಲೇ ಇದ್ದ ಲಾಕ್ಹಾರ್ಟ್ ನೀರು ಕುಡಿಯುತ್ತಿದ್ದಾಗ ಅವನು ಒಂದು ವಿಷಯವನ್ನು ಗಮನಿಸುತ್ತಾನೆ. ಗಾಜಿನಲ್ಲಿ ಒಂದು ಸಣ್ಣ ಕೀಟವಿದೆ ಅಂತ. ಆದ್ರೆ ಅವನು ಅದರ ಬಗ್ಗೆ ತುಂಬಾ ಯೋಚಿಸುವುದಿಲ್ಲ. ಒಂದು ದಿನ ಅವನು ವೆಲ್ನೆಸ್ ಸೆಂಟರ್ ನಲ್ಲಿ ತಿರುಗಾಡಲು ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿಗೆ ಬರುವ ಎಲ್ಲಾ ಜನರು ತುಂಬಾ ಸಂತೋಷವಾಗಿರುವುದನ್ನು ಅವನು ನೋಡ್ತಾನೆ. ಈಗ ಅವನು ಸ್ಟಿಮ್ ಬಾತ್ ಮಾಡಲು ಹೋದಾಗ ಅವರು ಕಂಪನಿಯ ಸಿಇಒ ಅನ್ನು ಭೇಟಿಯಾಗುತ್ತಾರೆ. ಅವನು ಅವನನ್ನು ಇಲ್ಲಿಂದ ಕರೆದುಕೊಂಡು ಹೋಗಲು ಬಂದಿರುತ್ತಾನೆ. ನಾನು ನಿಮ್ಮನ್ನು ಕರೆದುಕೊಂಡು ಹೋಗಲು ಇಲ್ಲಿಗೆ ಬಂದಿದ್ದೇನೆ ಅಂತ ಸಿಇಒಗೆ ಹೇಳ್ತಾನೆ. ಆದ್ರೆ ಸಿಇಒ ಅವರೊಂದಿಗೆ ಹೋಗಲು ನಿರಾಕರಿಸಿದರು. ನೀವು ನನ್ನೊಂದಿಗೆ ಹೋಗದಿದ್ದರೆ, ಲಾಕ್ಹಾರ್ಟ್ ಹೇಳ್ತಾರೆ, ಆಗ ನಮ್ಮ ಕಂಪನಿ ಬಂದ್ ಆಗುತ್ತದೆ. ಅದು ದೊಡ್ಡ ನಷ್ಟವಾಗುತ್ತದೆ. ಈಗ ಸಾಕಷ್ಟು ಮನವರಿಕೆ ನಂತರ ಸಿಇಒ ಲಾಕ್ಹಾರ್ಟ್ ನೊಂದಿಗೆ ಹೋಗಲು ಸಿದ್ಧರಾಗಿದ್ದರು. ಮರುದಿನ ಲಾಕ್ಹಾರ್ಟ್ ನರ್ಸ್ ಬಳಿಗೆ ಹೋಗಿ ಹೀಗೆ ಹೇಳ್ತಾನೆ: ದಯವಿಟ್ಟು ಕಾರಿಗೆ ಕಾಲ್ ಮಾಡಿ, ನಾವು ಇಲ್ಲಿಂದ ಹೋಗಲು ಬಯಸುತ್ತೇವೆ. ನಾನು ಕರೆದುಕೊಂಡು ಹೋಗಲು ಬಂದವನು ಕೂಡ ನನ್ನ ಜೊತೆ ಹೋಗ್ತಾನೆ. ಸ್ವಲ್ಪ ಹೊತ್ತಿನಲ್ಲಿ ಕಾರು ಬರುತ್ತದೆ ಅಂತ ನರ್ಸ್ ಹೇಳ್ತಾರೆ. ನೀವು ಸ್ವಲ್ಪ ಸಮಯ ಕಾಯಬೇಕು. ಈಗ ಲಾಕ್ಹಾರ್ಟ್ ಹೊರಗೆ ನಡೆಯಲು ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿ ಅವನು ಹೆನ್ನಾ ಎಂಬ ಹುಡುಗಿಯನ್ನು ಭೇಟಿಯಾಗುತ್ತಾನೆ ಮತ್ತು ಅವನು ಕೋಟೆಯ ಮೇಲೆ ನಿಂತು ನೋಡಿದ ಅದೇ ಹುಡುಗಿ ಅವಳು. ನಾನು ಬಾಲ್ಯದಿಂದಲೂ ಇಲ್ಲಿ ವಾಸಿಸುತ್ತಿದ್ದೇನೆ ಅಂತ ಹೆನ್ನಾ ಹೇಳ್ತಾಳೆ. ಮತ್ತೆ ಅವಳು ಹೇಳ್ತಾಳೆ, ಯಾರಾದರೂ ಒಮ್ಮೆ ಇಲ್ಲಿಗೆ ಬಂದಾಗ ನನಗೆ ತಿಳಿದಿದೆ, ಅವನು ಅವನ ಸ್ವಂತ ಇಚ್ಛೆಯಿಂದ ಹಿಂತಿರುಗಲು ಸಾಧ್ಯವಿಲ್ಲ. ಅದನ್ನು ಕೇಳಿದ ಲಾಕ್ಹಾರ್ಟ್ ತುಂಬಾ ಸ್ಟ್ರೇಂಜ್ ಅನಿಸಿತು. ಅವನು ಈಗ ಮತ್ತೆ ಒಳಗೆ ಹೋಗಿ ಸಿಇಒ ಗಾಗಿ ಹುಡುಕಲು ಸ್ಟಾರ್ಟ್ ಮಾಡ್ತಾನೆ. ಇನ್ನು ಅಲ್ಲಿಗೆ
ಬಂದಿರಲಿಲ್ಲ. ಅವನು ಅವನನ್ನು ಹುಡುಕಲಿಲ್ಲ, ಅವನ ಕೋಣೆಯಲ್ಲಿಯೂ ಇರಲಿಲ್ಲ. ಅದರ ನಂತರ ಲಾಕ್ಹಾರ್ಟ್ ಡಾಕ್ಟರ್ ವೋಲ್ಮರ್ ಬಳಿಗೆ ಹೋಗಿ ಕೇಳ್ತಾನೆ, ನನ್ನ ಕಂಪನಿಯ ಸಿಇಒ ಅನ್ನು ನೀವು ಎಲ್ಲಾದರೂ ನೋಡಿದ್ದೀರಾ? ಇದಕ್ಕೆ ವೋಲ್ಮರ್ ಹೌದು ಅಂತ ಉತ್ತರಿಸ್ತಾನೆ. ಈಗ ನೀವು ನಿಮ್ಮ ಸಿಇಒ ಅನ್ನು ಎಲ್ಲಿಗೂ ಕರೆದೊಯ್ಯಲು ಸಾಧ್ಯವಿಲ್ಲ, ಅವರ ಚಿಕಿತ್ಸೆ ಇನ್ನೂ ಬಾಕಿ ಇದೆ. ಆಗ ಲಾಕ್ಹಾರ್ಟ್ನ ಮೂಗಿನಿಂದ ರಕ್ತ ಬರುತ್ತಿತ್ತು. ನೋಡಿದ ತಕ್ಷಣ ಅವನಿಗೂ ಪ್ರಜ್ಞೆ ತಪ್ಪುತ್ತದೆ. ಅವನ ಪ್ರಜ್ಞೆಗೆ ಬಂದಾಗ ಡಾಕ್ಟರ್ ವೋಲ್ಮರ್ ಅವರಿಗೆ ಚಿಕಿತ್ಸೆ ನೀಡುತ್ತಿರುವುದನ್ನು ಅವನು ನೋಡಿದನು. ನೀವು ಸ್ವಲ್ಪ ಅಸ್ವಸ್ಥರಾಗಿದ್ದೀರಿ ಅಂತ ಅವರು ಅವನಿಗೆ ಹೇಳುತ್ತಿದ್ದರು ಮತ್ತು ನೀವು ಕೆಲವು ದಿನಗಳ ಕಾಲ ಇಲ್ಲಿಯೇ ಇದ್ದು ಚಿಕಿತ್ಸೆ ಪಡೆಯಬೇಕು. ವೋಲ್ಮರ್ನ ಈ ಮಾತುಗಳನ್ನು ಲಾಕ್ಹಾರ್ಟ್ ನಂಬಲಿಲ್ಲ. ಆದ್ರೆ ಅವನು ಇಲ್ಲೇ ಇರಲು ಸಿದ್ಧನಾಗುತ್ತಾನೆ. ಅವನಿಗೆ ಇನ್ನೂ ಅನುಮಾನವಿತ್ತು. ಆದ್ದರಿಂದ ವೋಲ್ಮರ್ ಹೊರಟು ಹೋದ ತಕ್ಷಣ ಅವನ ಸಿಇಒ ನ ಡಾಕ್ಯುಮೆಂಟ್ ಅನ್ನು ಕದಿಯುತ್ತಾನೆ. ಇದರ ನಂತರ ಲಾಕ್ಹಾರ್ಟ್ನ ಚಿಕಿತ್ಸೆಯು ಪ್ರಾರಂಭವಾಯಿತು ಅಂತ ನಾವು ನೋಡ್ತೇವೆ. ಅವನನ್ನು ಬಹಳ ದೊಡ್ಡ ನೀರಿನ ರೂಮ್ ನಲ್ಲಿ ಇರಿಸಲಾಯಿತು ಮತ್ತು ಆಕ್ಸಿಜನ್ ಪೈಪ್ ಅಳವಡಿಸಲಾಗಿದೆ. ಅವರು 30 ನಿಮಿಷಗಳ ಕಾಲ ಆ ನೀರಿನಲ್ಲಿ ಇರಬೇಕಾಗಿತ್ತು ಮತ್ತು ಅಲ್ಲಿ ಒಬ್ಬ ಡಾಕ್ಟರು ಅವನ ಮೇಲೆ ಕಣ್ಣಿಟ್ಟಿದ್ದರು. ಆದ್ರೆ ನರ್ಸ್ ಅಲ್ಲಿಗೆ ಬರುತ್ತಾಳೆ ಮತ್ತು ಡಾಕ್ಟರು ಆ ನರ್ಸ್ನೊಂದಿಗೆ ಬಿಸಿ ಆಗ್ಬಿಡುತ್ತಾನೆ. ನೀರಿನಲ್ಲಿ ಬಹಳಷ್ಟು ಮೀನುಗಳು ಲಾಕ್ಹಾರ್ಟ್ಗೆ ಹತ್ತಿರ ನೀರಿನ ಟ್ಯಾಂಕ್ ಒಳಗಡೆ ಬಂದಿದ್ದವು. ಅವನ ಆಕ್ಸಿಜನ್ ಮಾಸ್ಕ್ ಕೂಡ ಕಳಚಿಕೊಳ್ಳುತ್ತದೆ. ಅವನು ಈಗ ನೀರಿನಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದನು. ಅದನ್ನು ನೋಡಿದ ಡಾಕ್ಟರು ಅವನನ್ನು ಹೊರಗೆ ಕರೆದೊಯ್ದರು. ಲಾಕ್ಹಾರ್ಟ್ ಡಾಕ್ಟರಿಗೆ ಹೇಳ್ತಾನೆ, ಬಹಳಷ್ಟು ಮೀನುಗಳು ನೀರಿನಲ್ಲಿ ನನ್ನ ಮೇಲೆ ಆಕ್ರಮಣ ಮಾಡಿದವು. ಇದು 1 ನಿಮಿಷದಲ್ಲಿ ಮನುಷ್ಯರನ್ನು ತಿನ್ನುತ್ತದೆ. ಇದು ನಿಮ್ಮ ಭ್ರಮೆಯಾಗುತ್ತದೆ ಅಂತ ಡಾಕ್ಟರು ಹೇಳ್ತಾರೆ. ಇದರ ನಂತರ ಲಾಕ್ಹಾರ್ಟ್ ಅವರನ್ನು ಅವರ ಕೋಣೆಗೆ ಕಳುಹಿಸಲಾಯಿತು. ರಾತ್ರಿಯಲ್ಲಿ ಅವನ ಸಿಇಒ ನ ಫೈಲ್ ಅನ್ನು ಚೆಕ್ ಮಾಡ್ತಾನೆ. ಆದ್ರೆ ಅದನ್ನು ಓದುವಾಗ ಅವನಿಗೆ ಏನು ಅರ್ಥವಾಗಲಿಲ್ಲ. ಮರುದಿನ ಅವನು ವಯಸ್ಸಾದ ಮಹಿಳೆಯ ಬಳಿಗೆ ಹೋಗ್ತಾನೆ. ಈ ವೆಲ್ನೆಸ್ ಸೆಂಟರ್ದ ರೋಗಿಯೂ ಆಗಿದ್ದಳು. ಅವಳು ಲಾಕ್ಹಾರ್ಟ್ಗೆ 200 ವರ್ಷಗಳ ಹಿಂದೆ ಹೇಳ್ತಾರೆ, ಈ ಸ್ಥಳದಲ್ಲಿ ರಾಜನು ಜನರ ಮೇಲೆ ಪ್ರಯೋಗಗಳನ್ನು ನಡೆಸುತ್ತಿದ್ದನು ಮತ್ತು ಪರ್ವತದ ಕೆಳಗಿನ ಪಟ್ಟಣದಲ್ಲಿ ವಾಸಿಸುವ ಜನರು ಅವರು ಬಹಳಷ್ಟು ಶವಗಳನ್ನು ಕಂಡುಕೊಂಡರು. ರಾಜನ ಪ್ರಯೋಗಗಳಿಂದಾಗಿ ಅವರು ಸತ್ತರು ಅಂತ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಅದಕ್ಕೂ ಮುನ್ನ ಮುದುಕಿ ಲಾಕ್ಹಾರ್ಟ್ಗೆ ಇನ್ನೇನೋ ಹೇಳುವಷ್ಟರಲ್ಲಿ ಅಲ್ಲಿ ಒಬ್ಬ ವರ್ಕರ್ ಬರ್ತಾನೆ. ಅವನು ತನ್ನೊಂದಿಗೆ ಮುದುಕಿಯನ್ನು ಚಿಕಿತ್ಸೆಯ ನೆಪದಲ್ಲಿ ಕರೆದುಕೊಂಡು ಹೋದನು. ಆದ್ರೆ ಹೋಗುವ ಮೊದಲು ಅವಳು ಲಾಕ್ಹಾರ್ಟ್ಗೆ ಹೇಳ್ತಾರೆ, ಇದು ಕತ್ತಲೆಯಾದ ಜಾಗ, ಕತ್ತಲೆ ಪ್ರಪಂಚ ಮತ್ತು ಇಲ್ಲಿಗೆ ಬಂದ ನಂತರ ಯಾರೂ ಹಿಂತಿರುಗುವುದಿಲ್ಲ. ಲಾಕ್ಹಾರ್ಟ್ ಈಗಾಗಲೇ ಅನುಮಾನಾಸ್ಪದವಾಗಿತ್ತು. ಆದ್ರೆ ಇಲ್ಲಿ ಏನೂ ತಪ್ಪಾಗಿದೆ ಅಂತ ಈಗ ಅವನಿಗೆ ಕನ್ಫರ್ಮ್ ಆಯ್ತು. ಆದ್ದರಿಂದ ಈಗ ಅವನು ಪರ್ವತಗಳ ಕೆಳಗಿನ ಪಟ್ಟಣ ಅಂತ ಡಿಸೈಡ್ ಮಾಡ್ತಾನೆ. ಅವರು ಅಲ್ಲಿಗೆ ಹೋಗಿ ಇಲ್ಲಿ ಏನಾಯಿತು ಅಂತ ತಿಳಿದುಕೊಳ್ತಾರೆ ಮತ್ತು ಈಗ ಏನು ನಡೆಯುತ್ತಿದೆ. ದಾರಿಯಲ್ಲಿ ಅವನು ಹೆನ್ನಾಳನ್ನು ಭೇಟಿಯಾಗುತ್ತಾನೆ. ಅವನ ಸೈಕಲ್ ನಲ್ಲಿ ಅವನನ್ನು ಬಾರ್ಗೆ ಕರೆದುಕೊಂಡು ಹೋದಳು. ಲಾಕ್ಹಾರ್ಟ್ ಹೆನ್ನಾಗೆ ಆಲ್ಕೋಹಾಲ್ ಕುಡಿಯಲು ಹೇಳಿದಾಗ ಅವಳು ಮದ್ಯದ ರುಚಿಯನ್ನು ಇಷ್ಟಪಡುವುದಿಲ್ಲ ಮತ್ತು ಅವಳು ಅವಳ ಕುತ್ತಿಗೆಗೆ ನೇತು ಹಾಕಿದ ಸಣ್ಣ ಬಾಟಲಿಯಿಂದ ನೀರನ್ನು ಕುಡಿಯಲು ಸ್ಟಾರ್ಟ್ ಮಾಡ್ತಾಳೆ. ಇದು ಏನು ಅಂತ ಲಾಕ್ಹಾರ್ಟ್ ಅವಳನ್ನು ಕೇಳ್ತಾನೆ. ಹೆನ್ನಾ ಕೂಡ ಅದೇ ವಿಷಯವನ್ನು ಹೇಳ್ತಾರೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಲಾಕ್ಹಾರ್ಟ್ಗೆ ಡಾಕ್ಟರು ಹೇಳಿದರಲ್ಲ, ಇದು ವಿಟಮಿನ್ ಅಂತ. ಅಂದರೆ ಇಲ್ಲಿ ವಾಸಿಸುವ ಜನರೆಲ್ಲರೂ ಅದನ್ನು ಕುಡಿಯುತ್ತಿದ್ದರು. ಸ್ವಲ್ಪ ಸಮಯದವರೆಗೆ ಲಾಕ್ಹಾರ್ಟ್ ಹೆನ್ನಾಳನ್ನು ಒಬ್ಬಂಟಿಯಾಗಿ ಬಿಟ್ಟರು ಮತ್ತು ಪಟ್ಟಣದಲ್ಲಿ ಡಾಕ್ಟರ್ ಅನ್ನು ನೋಡಲು ಹೋದರು. ಅಲ್ಲಿ ಅವನು ಕೇವಲ ಪ್ರಾಣಿಗಳ ಡಾಕ್ಟರ್ ಅನ್ನು ಭೇಟಿಯಾಗುತ್ತಾನೆ. ಅವರು ವರದಿಯನ್ನು ನೋಡುವ ಮೂಲಕ ಹೇಳಬಲ್ಲರು, ನಿಮ್ಮ ಸಿಇಒ ಸ್ಥಿತಿ ಚೆನ್ನಾಗಿಲ್ಲ ಅಂತ. ಅವನ ಹಲ್ಲುಗಳು ಮುರಿಯುತ್ತಿವೆ. ಅಲ್ಲಿ ಹೆನ್ನಾ ಒಬ್ಬಳೇ ಇದ್ದ ಬಾರ್ನಲ್ಲಿ ಕೆಲವು ಹುಡುಗರು ಬಂದು ಅವಳಿಗೆ ತೊಂದರೆ ಕೊಡ್ತಾರೆ. ನಂತರ ಲಾಕ್ಹಾರ್ಟ್ ಕೂಡ ಅಲ್ಲಿಗೆ ಬಂದರು. ಅವರು ಹೆನ್ನಾಳನ್ನು ಉಳಿಸಲು ಪ್ರಯತ್ನಿಸುತ್ತಾರೆ. ಆದ್ರೆ ಹುಡುಗರೊಂದಿಗೆ ಸರಿಯಾಗಿ ಹೋರಾಡಲು ಅವನಿಗೆ ಸಾಧ್ಯವಾಗಲಿಲ್ಲ, ಏಕೆಂದರೆ ಅವನ ಕಾಲಿಗೆ ಇನ್ನೂ ಪ್ಲಾಸ್ಟರ್ ಇತ್ತು. ಅದಕ್ಕಾಗಿಯೇ ಡಾಕ್ಟರ್ ವೋಲ್ಮರ್ ಅಲ್ಲಿಗೆ ಬರ್ತಾನೆ. ಬಂದು ಅವರನ್ನು ರಕ್ಷಿಸುತ್ತಾರೆ ಮತ್ತು ಇಬ್ಬರನ್ನು ಮತ್ತೆ ಅವರೊಂದಿಗೆ ವೆಲ್ನೆಸ್ ಸೆಂಟರ್ ಕರೆದೊಯ್ಯಲಾಯಿತು. ಅವನು ಹೆನ್ನಾಳ ಮೇಲೆ ತುಂಬಾ ಕೋಪಗೊಂಡನು. ಅವಳು ಯಾಕೆ ಒಬ್ಬಳೇ ಹೊರಗೆ ಹೋದಳು. ಅಲ್ಲಿ ಅವನ ಕೋಣೆಯಲ್ಲಿದ್ದ ಲಾಕ್ಹಾರ್ಟ್ ಅದನ್ನು ನೋಡ್ತಾನೆ. ಅವನ ಒಂದು ಹಲ್ಲು ಮುರಿದಿದೆ. ಬಹುಶಃ ಅವನ ಮೇಲೆ ಮಾಡಿದ ಪ್ರಯೋಗ ಅಂತ ಅವನು ಭಾವಿಸಲು ಸ್ಟಾರ್ಟ್ ಮಾಡ್ತಾನೆ. ಇದರ ಪರಿಣಾಮವನ್ನು ಬೀರಿರಬಹುದು. ಈಗ ಅವನು ಅಲ್ಲಿ ಎಲ್ಲವನ್ನೂ ಪರಿಶೀಲಿಸಲು ಸ್ಟಾರ್ಟ್ ಮಾಡ್ತಾನೆ. ಅಂತೆಯೇ ಅವನು ಒಂದು ಕೋಣೆಗೆ ಹೋಗ್ತಾನೆ. ಅಲ್ಲಿ ಮೃತದೇಹಗಳನ್ನು ಚೇಂಬರ್ ನಲ್ಲಿ ಇಡಲಾಗಿತ್ತು. ಅವರ ಸಿಇಒ ಅವರ ಮೃತದೇಹವೂ ಇತ್ತು. ಆ ಸಮಯದಲ್ಲಿ ವೋಲ್ಮರ್ ಅಲ್ಲಿಗೆ ಹೋಗ್ತಾನೆ. ಅವನಿಗೆ ಹೇಳ್ತಾನೆ, ನೀವು ಯಾಕೆ ಎಲ್ಲಾ ಕಡೆ ತಲುಪುತ್ತೀರಿ? ಡಾಕ್ಟರ್ ಸಹಚರರು ಲಾಕ್ಹಾರ್ಟ್ ಅನ್ನು ಹಿಡಿದಿದ್ದಾರೆ ಮತ್ತು ಬಲವಂತವಾಗಿ ಅವನ ಹಲ್ಲುಗಳನ್ನು ತೆಗೆದುಹಾಕುತ್ತಾನೆ. ಅವನು ಹೇಗೋ ಇಲ್ಲಿಂದ ತಪ್ಪಿಸಿಕೊಂಡು ಹೊರಗೆ ಬರ್ತಾನೆ ಮತ್ತು ಕಾರಿನಲ್ಲಿ ಕುಳಿತು ಅವನ ಡ್ರೈವರ್ಗೆ ಕಾರನ್ನು ಓಡಿಸಲು ಹೇಳ್ತಾನೆ. ಅವನನ್ನು ಪೊಲೀಸರ ಹತ್ತಿರ ಕರೆದೊಯ್ಯಲಾಯಿತು. ಅವನು ಅಲ್ಲಿಗೆ ಬಂದು ಅಧಿಕಾರಿಗೆ ಹೇಳ್ತಾನೆ, ವೆಲ್ನೆಸ್ ಸೆಂಟರ್ ನ್ನು ಪರ್ವತಗಳ ಮೇಲೆ ನಿರ್ಮಿಸಲಾಗಿದೆ. ಅಲ್ಲಿನ ಜನರ ಮೇಲೆ ಪ್ರಯೋಗಗಳನ್ನು ಮಾಡಲಾಗುತ್ತದೆ ಮತ್ತು ನಾನು ಅಲ್ಲಿ ಅನೇಕ ಜನರ ಮೃತದೇಹಗಳನ್ನು ನೋಡಿದ್ದೇನೆ, ನನ್ನ ಸಿಇಒ ಅವರ ಮೃತದೇಹ ಸೇರಿದಂತೆ. ಅದನ್ನು ಕೇಳಿದ ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲಿಂದ ಎದ್ದು ಹೋಗ್ತಾರೆ. ಆ ಸಮಯದಲ್ಲಿ ಲಾಕ್ಹಾರ್ಟ್ ಅದನ್ನು ನೋಡ್ತಾನೆ. ಅವನ ಬಳಿ ಅದೇ ವಿಟಮಿನ್ ಬಾಟಲ್ ಇತ್ತು. ಅವನು ಸ್ವಲ್ಪ ಸಮಯದ ಹಿಂದೆ ಹೆನ್ನಾಳೊಂದಿಗೆ ಅವಳ ಕತ್ತಿನಲ್ಲಿ ನೋಡಿದ್ದ. ಆ ವೇಳೆಗೆ ಸಿಇಒ ಜೊತೆ ವೋಲ್ಮರ್ ಕೂಡ ಅಲ್ಲಿಗೆ ಬಂದರು. ಆದ್ರೆ ಅವರು ಸಿಇಒ ಅವರ ಮೃತದೇಹವನ್ನು ನೋಡಿದ್ದರು. ಹಾಗಾದರೆ ಅವನು ಬದುಕಿದ್ದು ಹೇಗೆ? ವೋಲ್ಮರ್ ಅವರು ನಮ್ಮ ಮಾನಸಿಕ ರೋಗಿ ಅಂತ ಪೊಲೀಸ್ ಅಧಿಕಾರಿಗೆ ಹೇಳ್ತಾರೆ. ನೀವು ಅವನನ್ನು ನಮ್ಮೊಂದಿಗೆ ಹೋಗಲು ಬಿಡಿ, ಓಡೋಡಿ ಇಲ್ಲಿಗೆ ಬಂದಿದ್ದಾನೆ. ವೋಲ್ಮರ್ ಅವನಿಗೆ ಹೇಳ್ತಾನೆ, ನೋಡಿ, ನಿನಗೆ ಮಾನಸಿಕ ಕಾಯಿಲೆ ಇದೆ. ಲಾಕ್ಹಾರ್ಟ್ ಕೂಡ ತಾನು ಅನಾರೋಗ್ಯದಿಂದ ಬಳಲುತ್ತಿದ್ದೇನೆ ಅಂತ ಭಾವಿಸಲು ಸ್ಟಾರ್ಟ್ ಮಾಡಿದನು. ಈಗ ಅವರು ವೆಲ್ನೆಸ್ ಸೆಂಟರ್ ನಲ್ಲಿ ತಮ್ಮ ಚಿಕಿತ್ಸೆಯನ್ನು ಪಡೆಯಲು ಸ್ಟಾರ್ಟ್
ಮಾಡ್ತಾರೆ. ಒಂದು ದಿನ ಅವನು ಏನನ್ನೋ ಯೋಚಿಸುತ್ತಿರುವಾಗ ಅವನ ಕಾಲಿನ ಪ್ಲಾಸ್ಟರ್ ಅನ್ನು ಕಟ್ ಮಾಡ್ತಾನೆ. ಪರಿಣಾಮವಾಗಿ ಅವನು ಸರಿಯಾಗಿ ನಡೆಯಲು ಸಾಧ್ಯವಾಯಿತು. ಆದ್ದರಿಂದ ಅವನು ಪ್ರಯೋಗ ಕೋಣೆಗೆ ಹೋಗ್ತಾನೆ. ಅಲ್ಲಿ ಅವನು ಮನುಷ್ಯರನ್ನು ತಿನ್ನುವ ಮೀನಿನ ಚಿತ್ರಗಳನ್ನು ನೋಡ್ತಾನೆ ಮತ್ತು ನೀರಿನ ಕೊಳವು ಇತ್ತು. ಆ ಮುದುಕಿಯ ಮೃತದೇಹವನ್ನು ಅಲ್ಲಿ ಎಸೆಯಲಾಗುತ್ತಿತ್ತು. ಅವನಿಗೆ ರಾಜನ ಬಗ್ಗೆ ಹೇಳಿದ್ದರು. ಆ ನೀರಿನಲ್ಲಿ ಮನುಷ್ಯರನ್ನು ತಿನ್ನುವ ಅನೇಕ ಮೀನುಗಳು ಇದ್ದವು. ಹೆನ್ನಾ ಕೂಡ ಅಲ್ಲಿ ಸ್ಟ್ರೇಂಜ್ ಅನಿಸುತ್ತೆ. ಮೊದಲ ಬಾರಿಗೆ ಹೆಣ್ಣು ಮಕ್ಕಳ ಬದುಕಿನಲ್ಲಿನ ನಡೆಯುವ ಸಮಸ್ಯೆಯನ್ನು ಅವಳು ನೋಡಿದ್ದಳು. ಆದ್ರೆ ಅವಳಿಗೆ ಅದರ ಬಗ್ಗೆ ಏನೂ ಅಂತ ತಿಳಿದಿರಲಿಲ್ಲ. ಅವಳು ಕನ್ಫ್ಯೂಸ್ ಆಗುತ್ತಾಳೆ ಮತ್ತು ಡಾಕ್ಟರ್ ಬೋಲ್ಮರ್ ಬಳಿಗೆ ಬರುತ್ತಾಳೆ. ಏಕೆಂದರೆ ಡಾಕ್ಟರ್ ಬೋಲ್ಮರ್ ಆಕೆಯನ್ನು ಅವನ ಸ್ವಂತ ಮಗಳಂತೆ ಪ್ರೀತಿಸುತ್ತಿದ್ದ. ನಂತರ ಲಾಕ್ಹಾರ್ಟ್ ಅಲ್ಲಿಗೆ ಬರ್ತಾನೆ. ಅವನು ಎಲ್ಲರಿಗೂ ಹೇಳ್ತಾನೆ, ಬೋಲ್ಮರ್ ಜನರ ಮೇಲೆ ಪ್ರಯೋಗಗಳನ್ನು ಮಾಡ್ತಾರೆ ಮತ್ತು ಅವರನ್ನು ಕೊಲ್ತಾರೆ. ಆದ್ರೆ ಯಾರು ಅವನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಮತ್ತು ಅವನನ್ನು ಕೊಲ್ಲಲು ಅವನ ಕಡೆಗೆ ಹೋಗುವುದಿಲ್ಲ. ಇಲ್ಲ, ನಮಗೆ ಕಾಯಿಲೆ, ನಾವು ಅನಾರೋಗ್ಯ ಅಂತ ಹೇಳುತ್ತಾ ಲಾಕ್ಹಾರ್ಟ್ ಸಿಕ್ಕಿಬಿದ್ದರು. ಹಾಗಾಗಿ ಈಗ ಅವರನ್ನು ಫಿಲ್ಟರ್ ಚೇಂಬರ್ ನಲ್ಲಿ ಇರಿಸಲಾಗಿದೆ. ಅಲ್ಲಿ ಡಾಕ್ಟರ್ ಬೋಲ್ಮರ್ ಅವನಿಗೆ ಹೇಳ್ತಾನೆ, ನೀನು ಅಸ್ವಸ್ಥನಾಗಿದ್ದೀಯಾ ಅಂತ ನಾನು ನಿನಗೆ ಹೇಳಿದೆ ಮತ್ತು ಇಲ್ಲಿ ನೀರಿನಲ್ಲಿ ಮ್ಯಾಜಿಕ್ ಇದೆ. ನೀವು ಯಾರಿಗೂ ನೇರವಾಗಿ ನೀಡಲು ಸಾಧ್ಯವಿಲ್ಲ. ನಿಜವಾಗಿ ನಾವು ಎಲ್ಲರೊಂದಿಗೆ ನೋಡಿದ ಆ ಸಣ್ಣ ಬಾಟಲಿಯಲ್ಲಿ ನೀರು, ಆ ನೀರು ಇಲ್ಲಿನ ಜನರ ಬೆವರು. ಅದನ್ನು ಅವರಿಗೆ ಹನಿಗಳಲ್ಲಿ ನೀಡಲಾಯಿತು. ಪ್ರತಿಯೊಬ್ಬ ವ್ಯಕ್ತಿಯು 60 ರಿಂದ 70 ವರ್ಷಗಳವರೆಗೆ ಬದುಕ್ತಾನೆ ಅಂತ ಬೋಲ್ಮರ್ ಹೇಳ್ತಾರೆ. ಆದ್ರೆ ಇಲ್ಲಿ ವಾಸಿಸುವ ಜನರು 200 ರಿಂದ 300 ವರ್ಷಗಳವರೆಗೆ ಬದುಕ್ತಾರೆ. ಇದು ಈ ನೀರಿನ ಮಾಯೆಯ ಪರಿಣಾಮ. ಈಗ ಬೋಲ್ಮರ್ ಅಲ್ಲಿ ಪೈಪ್ ಹಾಕ್ತಾನೆ ಮತ್ತು ಲಾಕ್ಹಾರ್ಟ್ನ ಬಾಯಿಗೆ ಮೀನು ಹಾಕ್ತಾನೆ ಮತ್ತು ಈಗ ಅವನ ಬೆವರು ಹೊರಬರಲು ಪ್ರಾರಂಭಿಸುತ್ತದೆ. ಬೋಲ್ಮರ್ ಅವರ ಮಾತಿನ ಪ್ರಕಾರ ಇದು ಶುದ್ಧ ನೀರು, ಮ್ಯಾಜಿಕ್ ನೀರು. ಹೆನ್ನಾ ಅಲ್ಲಿ ಈಗ ಬೆಳೆದವಳು ಅಂತ ತೋರಿಸಲಾಗಿದೆ ಮತ್ತು ಅವಳು ಮದುವೆಯಾಗುತ್ತಿದ್ದಳು ಮತ್ತು ಬೇರೆ ಯಾರನ್ನೂ ಅಲ್ಲ, ಡಾಕ್ಟರ್ ಬೋಲ್ಮರ್ ಅವರನ್ನು. ಲಾಕ್ಹಾರ್ಟ್ಗೆ ಏನೇ ಆದರೂ ಈಗ ಅವನು ಹೆನ್ನಾಳೊಂದಿಗೆ ತಪ್ಪು ನಡೆಯಲು ಬಯಸಲಿಲ್ಲ. ಆದ್ದರಿಂದ ಅವನು ಸದಿಲ್ಲದೆ ಬೋಲ್ಮರ್ನ ಕೋಣೆಗೆ ಹೋದನು ಮತ್ತು ಅವನ ಪುಸ್ತಕವನ್ನು ನೋಡ್ತಾನೆ. ಅಲ್ಲಿ ಅವನಿಗೆ ಫೋಟೋ ಸಿಗುತ್ತದೆ. ಇದರಿಂದ ಅವರು 200 ವರ್ಷಗಳ ಹಿಂದೆ ತಿಳಿದುಕೊಂಡರು. ಅವನು ರಾಜನ ಬಗ್ಗೆ ಕೇಳಿದ ಕತೆ. ಅವರು ಬೇರೆ ಯಾರೂ ಅಲ್ಲ, ಡಾಕ್ಟರ್ ಬೋಲ್ಮರ್. ಡಾಕ್ಟರ್ ಬೋಲ್ಮರ್ ಅವರ ಪತ್ನಿ ಅವರ ಸಹೋದರಿ. ಅವನು ಅವನ ಸಹೋದರಿಯನ್ನು ಮದುವೆಯಾದನು. ಅವರಿಗೆ ಒಬ್ಬ ಮಗಳಿದ್ದಳು. ಅವಳು ಬೇರೆ ಯಾರೂ ಅಲ್ಲ, ಹೆನ್ನಾ. ಬೋಲ್ಮರ್ ಅವರ ಸಹೋದರಿ ಅಂದರೆ ಅವರ ಪತ್ನಿ ನಿಧನರಾದರು. ಆದ್ರೆ ಅವನು ಮತ್ತು ಅವನ ಮಗಳು ಹೆನ್ನಾ 200 ವರ್ಷಗಳ ಕಾಲ ಬದುಕಿದ್ದರು. ಹೆನ್ನಾಗೆ ಇದರ ಬಗ್ಗೆ ಏನೂ ತಿಳಿದಿರಲಿಲ್ಲ. ಬೋಲ್ಮರ್ ಅವಳ ಫಾದರ್ ಅಂತ. ಅವಳು ಮದುವೆಯಾಗಲು ಒಪ್ಪಲಿಲ್ಲ. ಆದ್ರೆ ಬೋಲ್ಮರ್ ಅವನ ಸ್ವಂತ ಮಗಳನ್ನು ಬಲವಂತವಾಗಿ ಮದುವೆಯಾಗುತ್ತಾನೆ ಮತ್ತು ಅವಳನ್ನು ಹಾಸಿಗೆಯಿಂದ ಕಟ್ಟಿದನು. ತದನಂತರ ಲಾಕ್ಹಾರ್ಟ್ ಅಲ್ಲಿಗೆ ಬರ್ತಾನೆ. ಬಂದು ಹೇಳ್ತಾರೆ, ನಿಮ್ಮ ಸ್ವಂತ ಮಗಳೊಂದಿಗೆ ನೀವು ಅದನ್ನು ಹೇಗೆ ಮಾಡಬಹುದು? ಇದಕ್ಕಾಗಿ ನಾನು 200 ವರ್ಷಗಳಿಂದ ಕಾಯುತ್ತಿದ್ದೇನೆ ಅಂತ ಬೋಲ್ಮರ್ ಹೇಳ್ತಾರೆ. ಹೀಗೆ ಹೇಳುತ್ತಾ ಬೋಲ್ಮರ್ ಅವನ ಮುಖದಿಂದ ಮುಖವಾಡವನ್ನು ತೆಗೆದು ಹಾಕ್ತಾನೆ. ತುಂಬಾ ಭಯಾನಕವಾಗಿದ್ದ ಅವನ ನಿಜವಾದ ಮುಖವನ್ನು ನಾವು ಇಲ್ಲಿ ನೋಡಬಹುದು. ಈಗ ಲಾಕ್ಹಾರ್ಟ್ ಅವನ ಲೈಟರ್ನಿಂದ ಬೆಂಕಿ ಹಚ್ಚುತ್ತಾನೆ. ಆದ್ರೆ ಈ ಹೋರಾಟದಲ್ಲಿ ಬೋಲ್ಮರ್ ಗೆದ್ದಿದ್ದ. ಎಲ್ಲೆಲ್ಲೂ ಬೆಂಕಿ ಕಾಣಿಸಿಕೊಂಡಿತ್ತು. ಹೆನ್ನಾ ಕೊಡಲಿಯಿಂದ ಬೋಲ್ಮರ್ ತಲೆಗೆ ಹೊಡೆದಳು. ಪರಿಣಾಮವಾಗಿ 200 ವರ್ಷ ವಯಸ್ಸಿನ ರಾಜ ಬೋಲ್ಮರ್ ಈಗ ಸತ್ತಿದ್ದಾನೆ. ಲಾಕ್ಹಾರ್ಟ್ ಮತ್ತು ಹೆನ್ನಾ ಕೂಡ ಹೊರಬರ್ತಾರೆ. ಇಡೀ ಆಸ್ಪತ್ರೆ ಹೊತ್ತಿ ಉರಿದಿತ್ತು. ಎಲ್ಲ ರೋಗಿಗಳು ಡ್ಯಾನ್ಸ್ ಮಾಡುತ್ತಿದ್ದರು, ಏಕೆಂದರೆ ಅವರ ಮಾನಸಿಕ ಬ್ಯಾಲೆನ್ಸ್ ಈಗ ಹಾಳಾಗಿದೆ. ಲಾಕ್ಹಾರ್ಟ್ ಅವನ ಸೈಕಲ್ನಲ್ಲಿ ಹೆನ್ನಾಳೊಂದಿಗೆ ಓಡಿ ಹೋಗುತ್ತಾನೆ. ಆದ್ರೆ ನಂತರ ಅವರು ಕಾರಿಗೆ ಡಿಕ್ಕಿ ಹೊಡೆದರು. ಅದರಲ್ಲಿ ಅವನ ಕಂಪನಿಯ ಜನರು ಅವನನ್ನು ಕರೆದುಕೊಂಡು ಹೋಗಲು ಬಂದರು. ಆದ್ರೆ ಅವನು ಹೋಗಲು ನಿರಾಕರಿಸುತ್ತಾನೆ ಮತ್ತು ಹೆನ್ನಾಳೊಂದಿಗೆ ಇಲ್ಲಿಯೇ ಇರಲು ನಿರ್ಧರಿಸಿದನು. ಲ್ಯೂಕ್ನ ಮುಖದಲ್ಲಿ ಪೈಶಾಚಿಕ ನಗುವನ್ನು ನಾವು ನೋಡ್ತೇವೆ. ಎಲ್ಲೋ ಬೋಲ್ಮರ್ ಅವರ ಅನುಭವ ಯಶಸ್ವಿಯಾಗಿದೆ ಎಂದರ್ಥ. ಈಗ ಅವನು ಹೆನ್ನಾಳೊಂದಿಗೆ 200 ವರ್ಷಗಳ ಕಾಲ ಇಲ್ಲಿ ವಾಸಿಸಲಿದ್ದನು ಮತ್ತು ಇದರೊಂದಿಗೆ ಕತೆ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.